ಸೃಷ್ಟಿಸಿದ ದೇವಿ ಕುಂಭವೇಣಿ ಉದರದಲ್ಲಿ ಹರಿದು ಪಂಚ ಮುಂಕುಜುಮುಖಿಯಂತೆ ಎಷ್ಟು ವರ್ಣರಂಜಿತವಾಗಿ ಶೋಭಿಸ್ತಾ ಇದೆಯಲ್ಲ ತಾಯಿ. ಈ ರೈತರು ನಿನಗಾಗಿ ಹುಟ್ಟಿದ್ದಾರೆ, ಅದೇ ರೀತಿ ನಾನು ಕೂಡ ಇವತ್ತು ನಿನಗಾಗಿ ಸಿಹಿ ಹೋಳಿಗೆಯನ್ನು ಮಾಡಿಕೊಂಡು ಬಂದಿದ್ದೀನಿ. ಅದನ್ನ ಸ್ವೀಕರಿಸಿ ನಮ್ಮನ್ನೆಲ್ಲ ಸುಖವಾಗಿರೋ ಭಾರ ನಿನ್ನೆಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಭೂಮಿ ತಾಯಿಯ ಸಿಹಿ ಹಬ್ಬದ ಅಮೃತವನ್ನು ಭೂಮಿ ತಾಯಿಗೆ ಸಿಂಪಡಿಸಿ ಸಂತೃಪ್ತ ಆದಿಯಾಗಂತ. ಹೌದು ಸ್ವಾಮಿ, ಇವತ್ತು ಸೀಗೆ ಹುಣ್ಣಿಮೆ ಅಲ್ಲವೇ, ಅದಕ್ಕೆ ದೇವರಿಗೆ ನೈವೇದ್ಯ ನೀಡ್ತಾ ಇದ್ದೇನೆ ಸ್ವಾಮಿ. ಮೊದಲು ಆ ತಾಯಿ ಶಾಂತವಾಗಬೇಕು, ಆಮೇಲೆ ಅವರ ಮಕ್ಕಳಾದ ನಾವು ಶಾಂತವಾಗಬೇಕು ಸ್ವಾಮಿ. ಒಂದೇ ಮಾತು ಹೇಳಬೇಕು ಅಂದ್ರೆ ಭೂತಾಯಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೀವಲ್ಲ, ನಾವೇ ಭಾಗ್ಯವಂತರು. ಇದೆಲ್ಲ ಮಾತಿರ್ಲಿ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ಕೊಡ್ತೀವಿ. ಬ್ರಹ್ಮಾಂಡದ ಗುಡಿಯನ್ನೇ ನಿನ್ನ ಕಂಠದಲ್ಲಿ ಇರಿಸಿಕೊಂಡು ಸುಂದರ ನಿನ್ನ ರೈತ ಮಗನನ್ನು ಸದಾ ಉದ್ಧರಿಸುತ್ತಾ ಈ ನಿನಗೆ ನನ್ನ ನಮಸ್ಕಾರ. ಒಪ್ಪತ್ತಿಗೆ 20 ಹನಿ ರೈತನ ಬೆವರು ಕುಡಿದು ಅಡಿದಾವರಗಳ ನಿರದಷ್ಟು ಬೇಡಿದನ್ನಾಗಿ ಮಾಡಿ ಜಗತ್ತಿಗೆ ಅನ್ನ ಹಾಕು ಅನ್ನದಾತನ ರೈತನೊಬ್ಬನೇ ಎಂದು ಕೂಡ ಬದಲಿಸಿ ಹಿಂದೆಲ್ಲಿಲ್ಲಮ್ಮ ಈ ರೈತನಿಗೆ ಸ್ವಾತಂತ್ರ್ಯ. ವ್ಯಾಪಾರಸ್ಥರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ಈ ರೈತನ. ಅದಕ್ಕೆ ನಿನ್ನ ಪಾದಕ್ಕೆರಿಗೆ ಬೇಡಿಕೊಳ್ಳುವೆ ಈ ರೈತನ ಸ್ವಾಮಿ. ನಂಬಿದವ್ರಿಗೆ ಯಾವತ್ತು ಕೈ ಬಿಡೋದಿಲ್ಲ ಆ ತಾಯಿ. ನೋಡು, ಬಡವರೇ ಆಗ್ಲಿ ಶ್ರೀಮಂತರೇ ಆಗ್ಲಿ ಅಂದ್ಮೇಲೆ ಅವರ ಮನಸ್ಸಲ್ಲಿ ಏನೂ ಕೆಟ್ಟ ಭಾವನೆ ಇಲ್ಲ ಅಂದ್ಮೇಲೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರಲ್ಲಿ ಯಾವ ಸಂದೇಹವೇ ಇಲ್ಲ. ನಸುಕಿನಲ್ಲಿ ಎತ್ತು ಎಲ್ಲಿಗಳನ್ನು ಬಿಟ್ಟು ಕಸವನ್ನೇ ನೆತ್ತಿಯ ಮೇಲೆ ಹೊತ್ತು ತಿಪ್ಪಿಗೆ ಹಾಕುವನೇ ಜಗಕ್ಕೆ ಅನ್ನ. ಆದರೆ ಚಿನ್ನದ ಬೆಳೆ ಕೊಟ್ಟು ಒಂದಿನ ಮನೆ ಕಟ್ಟೆಂದು ಮುಗಿಲತ್ರ ತುಂಬಿ ನಿಂತಿರುವ ಈ ಫಲದ ಜಲವನ್ನು ಕೆತ್ತು ಬೀಸಾಕೋರಲ್ಲ ಈ ವ್ಯಾಪಾರ. ಅಲ್ಲದೆ ಮನೆಯ ಅಡಚಣೆಯಾಗಿ ಹಿಂದೆ ಮಾಡಿದ 100 ಚೀಲದ ಜ್ವಾಳ ಬರೀ ದಲಾಳಿ ಅಂಗಡಿಯವರ ಕಾಲ ಆಯಿತು. ಎಷ್ಟು ಬೆಳೆ ತುಂಬಿ ನಿಂತರೂ ಕೈಯಲ್ಲಿ ಒಂದು ಕಾಸಿಲ್ಲ ಈ ರೈತನಿಗೆ. ಹೌದು ಸ್ವಾಮಿ, ಮನೆತನದ ಖರ್ಚು ಹಾಗೂ ಎಣ್ಣೆ ಬೀಜದ ಖರ್ಚು ನೋಡಿದ್ರೆ ತುಂಬಾ ಹೆಚ್ಚಾಗ್ತಾ ಇದೆ. ಹೋಗ್ಲಿ ಬಿಡಿ, ಅದಕ್ಕೆಲ್ಲ ನೀವ್ಯಾ ಚಿಂತೆ ಮಾಡ್ತೀರ? ಮುಂದಿನ ಸಲ ಬರೋ ಮಾಲ್ನಲ್ಲಾದ್ರೂ ನಾವು ಹಣವನ್ನು ಸಂಪಾದಿಸಿದ್ರಾಯ್ತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ದುಡಿಯುವ ಶರೀರ ಮಣ್ಣಿನಲ್ಲಿ ಚಿನ್ನವಾಗಬೇಕು. ಅಂದಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿಮೆಯೇ ದುಡ್ಡಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಬೆಳೆಯಲ್ಲಿ ರೈತರ ಬೆಳೆಯಲ್ಲ ಕಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ತಮ್ಮನ ಮದುವೆ ಕಾರ್ಯ ಮುಗಿಸುತ್ತದೆ. ಹೌದ್ರಿ, ನಿಮ್ಮ ಮಾತು ನಿಜ. ತಂದೆ ತಾಯಿ ನನ್ನ ತಬ್ಬಲಿ ನನ್ನ ಮೈದನ ಅಂದ್ಮೇಲೆ ಅವ್ರಿಗೆ ಒಳ್ಳೇದು ಮಾಡೋದು ನಮ್ಮ ಕರ್ತವ್ಯ ತಾನೇ. ಅಷ್ಟೇ ಅಲ್ಲ, ಈಗ ನನ್ನ ಮೈದನ 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ ಅಂದ್ಮೇಲೆ ಪ್ರತಿದಿನ ಕುಸ್ತಿ ಕಬಡ್ಡಿ ಅಂತ ಹೇಳಿ ಊರೂರು ತಿರುತ್ತಾ ಇರೋ ಅವನನ್ನ ಆದಷ್ಟು ಬೇಗನೆ ಮನೆ ಹಾಗೆ ಹಚ್ಚಬೇಕು. ನೀ ಬಂದಿನಪ್ಪ? ಹೌದಣ್ಣ, ಈಗಲೇ ಬಂದೆ. ಏನಪ್ಪ ಮೈದ್ರ ಅಲ್ಲ, ಕುಸ್ತಿ ಕಬಡ್ಡಿ ಅಂತ ಹೇಳಿ ಊರೂರು ತಿರುಗ್ತಾ ಇರ್ತಲ್ಲ, ಯಾಕೆ ನಿನ್ನ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅಂತ ತಪ್ಪು ದಾರಿ ಹಿಡಿಯೋಣಲತ್ತಿಗೆ ಈ ನಿನ್ನ ಮೈದುನ ಒಂದು ವಾರ ಮನೆ ಬರೆದು ತಿರುಗಿದ್ರು ಅಣ್ಣತ್ತಿಗೆ ರಸನ ಸೆಳೆಯದೆ ಉಳಿಸಲಿಕ್ಕೆ ಹೋಗಿದ್ದೆ. ಅಣ್ಣತ್ತಿಗೆ ತುತ್ತು ಮಾಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕಣಕ್ಕಿನ ದೊಡ್ಡ ನಿನ್ನ ಅನ್ನ ನಿಲ್ಲಿಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಹೊರತು ಯಾವ ಕಾಲಕ್ಕೂ ಹುಲಿ ಹುಟ್ಟೋದಿಲ್ಲ. ಅದೇ ರೀತಿ ಕರಾಟೆ ವೀರ ಅಂತ ಅನ್ನಿಸ್ಕೊಂಡು ನಿಮ್ಮ ತಂದೆ ಮಕ್ಕಳು ನೀವು ಅಂದ್ಮೇಲೆ ನೀ ನಿಮ್ಮ ತಂದೆ ಹೆಸರು ತರ್ತಿ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಮೈತ್ರಿ. ಆದ್ರೆ ನನ್ನ ಜೀವನದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ತಲೆ ತಗ್ಗಿಸ್ಬೇಕು. ಅನ್ಯಾಯ
ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕು ವಿನಃ ಇನ್ನೊಬ್ಬರ ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲ್ಕೆಳಗೆ ನಿಂತು ಸಂಬಳ ತೆಗೆದುಕೊಳ್ಳಲಿ. 10 ಜನಗಳಿಗೆ ತುತ್ತು ಅನ್ನ ಹಾಕುವ ಎತ್ತಿನೊಂದನ್ನು ಬಿಟ್ಟು ಬೆಳೆದ ರೈತನಾಗಬೇಕು. ನಿಜ ತಾನೇ? ಏನೇ ಆಗಲಿ ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು. ತಮ್ಮ ಹಸಿರು ಬಂದಂತೆ ಕಾಣಿಸುತ್ತದೆ. ಭೂತಾಯಿಯ ಪ್ರಸಾದವನ್ನು ಕೊಟ್ಟು ಬಿಡು, ಊಟ ಮಾಡಲಿ. ಆಗ್ಲಿ. ಇಲ್ಲಪ್ಪ, ನಾನು ಸಿಂಗಾರಗಳಿಗೆ ನೀರಾಸಬೇಕಾಗಿದೆ. ಮೊದಲು ನೀನು ಊಟ ಮಾಡಿ ಮನೆಗೆ ಹೋಗು. ಹಾಗೆ ಗಂಡಿ ಮನೆಗೆ ಹೋಗಿಬಿಡಪ್ಪ. ಧಾರಾಳವಾಗಿ. ರೇ, ಎಂಥ ತುಂಟನಿದ್ದಾನ್ರಿ ನಿಮ್ಮ ತಮ್ಮ. ತುಂಟನಾಗಿದ್ದರೂ ಫಾಲ್ತು ಗಂಡನಾಗಿದ್ದಾನೆ ಗಂಗಾಳನ ಕಳ್ಳ. ಅಚ್ಚಿಗೆ ಎಂಬ ಮನತೆಯ ಪದವನ್ನು ಹೃತ್ಪೂರ್ವಕವಾಗಿ ತನ್ನ ಹೃದಯದಲ್ಲಿಟ್ಟು ಹೇಗೆ ಪೂಜಿಸಿದ್ದಾನೆ ನೋಡು. ಹೌದು, ನಿಮ್ಮ ಮಾತು ನಿಜ. ನಾವು ಸದಾ ಕಾಲ ರೈತರ ಸುತರಾಗಿ ಬಾಳಬೇಕೆನ್ನುವುದು ನನ್ನ ಆಸೆ. ನೋಡಿ, ನೀವು ಶೇಂಗಾದ ಬೆಳೆಗೆ ನೀರು ಹಾಯಿಸಿ ಗೆದ್ದೆಗಳನ್ನ ಕಟ್ಟಿ ಮನೆಗೆ ಬನ್ನಿ, ನಾನು ಕೂಡ ಮನೆಗೆ ಹೋಗ್ತೀನಿ. ಅಲ್ಲ ರೀ, ಚಿಕ್ಕ ಮಕ್ಕಳಂತೆ ಹಾಡಿಕೊಂಡ್ರೆ ನಿಮ್ಮ ದಣಿದ ಮನ ತಣಿಯುತ್ತಾ? ಹಸಿರು ಸೀರೆಯನ್ನು ಸಿಂಗಾರವಾಗಿ ಶೋಭಿಸುವ ಈ ಭೂತಾಯಿಯ ಮನ ಕೂಡ
ಬಿಟ್ಟೈತು ಮಕ್ಕಳ. 30,000 ರೂಪಾಯಿ ಕುಶನ್ ವರ್ಕಿ ಕೊಟ್ಟೇವಿ. ಕುಶನ್ ವರ್ಕಿಗೆ ಗಾಡಿ ಅಂದ್ರೆ ಡಿಮಾಂಡ್ ಇಲ್ಲ. ಡೌ 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 ದುನಿಯಾ ಕನೋ ಮಾಡ್ಬಾರ್ದ್ರಪ್ಪ. ಡ್ರೈವರ್ ನೌಕರಿ ಮಾಡ್ಬಾರ್ದು. ಹಗಲು ರಾತ್ರಿ ಕಣ್ಣಿಗೆ ನಿಂತಿಲ್ಲಂಗ ಕ್ಲಚ್ ಹಿಡಿದು ಗೇರ್ ಹಾಕಿ ಹಾಕಿ ಇಂಜನ್ ಅನ್ನೋದು ಲೇಟ್ ಆಗ್ಬಿಟ್ಟು ಇಂಜನ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಗ ಅಮೇರಿಕಾ ಕಡೆ ಟೂರ್ ಹೋಗ್ಬೇಕಂದ್ರ ಮಗ್ಗಲ್ಲಾಗ ಮಲಗಾಕೊಂಡ್ ಚೋಕ್ರಿ ಇಲ್ಲಿ ನೋಡ್ರಿ. ಅಂದಿಂದ ಹೆಂಗ್ ಮಾಡ್ಬೇಕು ಹೇಳ್ರಿ ನೌಕರಿ. ಯಪ್ಪ ಶ್ರೀಕೃಷ್ಣ ಪರಮಾತ್ಮ ಒಂದಲ್ಲ ಎರಡಲ್ಲ 16,000 ಹೆಂಡ್ರನ್ನ ಮಾಡ್ತೀವಲ್ಲಪ್ಪ. ಎಷ್ಟು ಮಂದಿ ಮಾವುಗಳು, ಎಷ್ಟು ಮಂದಿ ಅತ್ತಿಗಳು. ಅದ್ರಾಗ ನನಗೊಂದು ಕೊಟ್ಟು ಬಿಡಪ್ಪ, ನೀನ್ ನೆನೆಸಿ ಊಟ ಮಾಡ್ತೇನೆ. ನೀ ಏನಾರ ಮಾಡ, ನನ್ನ ಹೆಂಡಲಿಗೆ ಮಾತ್ರ ಕೈ ಹಚ್ಚಬೇಡ. ಯಾಕಂದ್ರ ಅದ್ರಾಗ ಸಾವಿರಾರು ಜೀವರಾಶಿಗಳು ಇರ್ತಾವ. ಅದನ್ನ ನೀ ಕಿತ್ತ ಕೈಯಾಗ ಹಿಡ್ಕೊಂಡ್ಬಿಟ್ಟೆ ಅಂದ್ರ ಮಕ್ಕಳು ಮರಿ ಗಡಾರ್ ಪಾಲಾಗ್ತಾವು. ಮಕ್ಕಳು ಗಡಾರ್ ಪಾಲಾಗ್ಲಿ ಬಾವಿ ಪಾಲಾಗ್ಲಿ ಅದನ್ನ ತಗೊಂಡು ನನಗೇನಾಗ್ತೈತಿ? ಎಷ್ಟು ಚಂದ ಮಡಿಯಲ್ಲಿ ತಗೊಂಡು ಹೊಂಟಿದ್ದೆ. ಅವನ್ನೆಲ್ಲ ಮಾಡ್ಕೊಂಡು ಮಾಡ್ಬಿಟ್ಟೆಲ್ಲ. ಇಲ್ಲ ಗಂಡ ಹೋಗಂಗಿಲ್ಲ. ಈಗ ಈ ಗಂಡ ಕಟ್ಟ ದಂಡ ಕೊಡ್ಬೇಕಂತೇಳಿ ಹೊಂಡ ಕೈ ಹಾಕೇನೆ. ಅವರಿಗೆ ಏನಾಗುತ್ತೆ ರೇಟ್ ಗೇಟ್ ಬಗ್ಗೆ ಮಾತಾಡಕ್ ಬರಬೇಡ ನೀನ. ಯಾಕಂದ್ರ ಈ ಹೂವನ್ನ ತಗೊಳ್ಳೋರು ಆಗ್ಲೇ ಏನು ತಪ್ಪಿಲ್ಲ ನೋಡ ಚೆನ್ನಿ. ಅಡ್ವಾನ್ಸ್ ರಿಸರ್ವೇಶನ್ ಆದ ಬೋಗ್ಯಾಗ ನಮ್ದೊಂದ್ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ಯಾಕಂದ್ರ ನಾನು ನಕಲಿ ಡ್ರೈವರ್ ಅಂತಾರಲ್ಲ, ಪೂರಾ ಅಸಲಿ ಡ್ರೈವರ್ ಅದೇನಿ. ಅಂದಿಂದ ಸೌಂದರ್ಯ ತುಂಬಿ ಸುವಾಸನೆ ಹೊಂದಿದ ಹೂವು ಮೊದ್ಲ ನನಗ ಬೇಕು. ಏನಾಗತ್ತೆ ಹೇಳ ನಿನ್ನ ರೇಟ? ಹುಡುಗ ಗಾಡಿ ನಾಡ್ಸೋ ಕೂಡು ಡ್ರೈವರ್ ಯಾಕ ಬಾಳ ಮಾತಾಡಕತ್ತಿಯಲ್ಲ ಅಂದೆ. ಬಾಯಿ ತೊಳ್ಕೊಂಡು ಮಾತಾಡೋದು ಮೊದ್ಲಿಗೆ ಚಂದ ಕಲ್ಕೋ, ಆಮೇಲೆ ಹಚ್ಚುವಂತ ನನ್ನ ಕೈ ರೇಟಿ ಕೈ ಹಚ್ಚಲಾರ್ದ ನಿನ್ನ ಕಾಟಿಗೆ ಕೈ ಹಚ್ಚಿದಾರ ಸುಮ್ಮನೆ ಬರ್ತಾನೆ ನಾನೇ ನೋಪ. ಕಿಸಿದಾಗ 10 ಪೈಸಾ ಇಲ್ಲ. ಎಷ್ಟೆಲ್ಲ ಮಾತಾಡಕ ಕಲ್ತಿದಿ, ಎಷ್ಟೆಲ್ಲ ಟಿಕ್ಟಾಕ ಮಾತಾಡ್ತಿದಿ. ವ್ಯಾಪಾರ ಮಾಡಂಗಿದ್ರ ಮಾಡ್ಬೇಕ. ಏಕ ನನ್ನ ವ್ಯಾಪಾರ ಅಂದ್ರೆ ನಿನಗೆ ಸೇಟ್ಲು ಬರ್ದಂಗ ಆತಾನೆ. ಸೀಟು ಬರ್ದಂಗ ಆಗೋದಿಲ್ಲ. ಎಷ್ಟು ಚಂದ ಐತಿ ನಿನ್ನ ಹೂವು, ಅಷ್ಟು ವಾಸನೆ ಐತಿ ಅಂತ ಹೇಳಿ ಗಮ್ಮಂಗ ಸವಿತಿರಲ್ಲ. ಹಿಂಗಾಗ ನಮ್ಮ ಹೂವಿನ ರೇಟ್ ಎಲ್ಲ ಡೌನ್ ಆಗ್ಬಿಡ್ತೈತಿ. ಮಾಡ್ಬೇಕಂದ್ರೆ ವ್ಯಾಪಾರ ಮಾಡ್ಬೇಕು. ನೋಡ ಬರೀ ನೋಡಿದ್ರ ₹1 ಮಾಡು, ಇನ್ನ ಮುಟ್ಟಿದ್ರ ₹2 ಮಾಡು. ಇನ್ ಬಳ 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 ತಿರ್ಗಾಡ್ಸಿ ನೋಡಕತ್ರ ಮೊಳಕ್ಕೆ ₹7 ಆಗುತ್ತ. ನೀ ಪಡ 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 ಹೇಳ್ಬಿಡ, ನಾ ಚಟ ಚಟ ಚಟ. ಏನು ಕೊಡ್ತೀಯ ಚೆನ್ನಿ? ಏನು ಕೊಡ್ತೀಯ? ಹೂವ ಮರ ಎಲ್ಲ ಬ್ರಾಕೆಟ್ನಾಗ ಇಟ್ಟ ಜಡಿದ್ಯಲ್ಲ ಹೂ ಒಂದೇ ನೋಡ. ನಿನಗ ಹೂ ಬೇಕಂದ್ರ ಬಡ 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 ವ್ಯಾಪಾರ ಮಾಡ್ಬೇಕು. ಏನು ವ್ಯಾಪಾರ ಮಾಡವಲ್ಲ, ತೆಗಿ ರೊಕ್ಕ ತೆಗೆದು ವ್ಯಾಪಾರ ಮಾಡ್ಬಿಡ. ನನ್ನ ತಲೆ ರೊಕ್ಕ ಇಲ್ಲ ತಿಳ್ಕೊಂಡೆ ನೀನು. ಹೌದನ? ಒಮ್ಮೆ ಮನಸ್ಸು ಮಾಡಿ ಹೂವು ನನ್ನ ಗಾಡಿಗೆ ಹಾಕಿದಿ ಅಂದ್ರ
ನಿನ್ನ ಹೂವಿನ ತೋಟನ ಖರೀದಿ ಮಾಡಿ ಬಿಡ್ತೇನೆ. ಹೂವಿನ ತೋಟ ಖರೀದಿ ಮಾಡ್ಬಿಡ್ತೀಯ ಅಂದಂಗ ನಿನ್ನ ಗಾಡಿನ ಒಮ್ಮೆ ನೋಡ್ಲಿಲ್ಲ ನಾನು. ಒಮ್ಮೆ ನನ್ನ ಗಾಡ್ಯಾಗ ಕುಂತು ನೋಡ, ತನ್ನ ಸೀಟ್ನ್ಯಾಗ ಕುಂತ ಗೇರ್ ಹಾಕಿ ಓಡ್ಸಾಕ್ ಸ್ಟಾರ್ಟ್ ಮಾಡಿದ್ನಿ ಅಂದ್ರ ಗಾಡಿನ ಡೀಸೆಲ್ ಆಗಿದ್ದ ಗೊತ್ತಾಗೋದು ನೋಡ. ಯವ್ವ ಇಷ್ಟು ಚಂದ ಗಾಡಿ ಓಡಿಸೋದು ಕಲ್ತು ಬಿಟ್ಟೆ ನೀನ. ಗಾಡಿ ಓಡಿಸುವುದು ಅಷ್ಟ ಯಾಕ, ಗಾಡಿ ರಿಪೇರಿ ಮಾಡಾಕನಕಾರ ಎತ್ತಿದ ಕೈ ಒಮ್ಮೆ ಪೂರ್ತಿ ಬಾಡಿ ಎಲ್ಲ ಬಿಚ್ಚು ಒಗದ ಹೋದ ನಟ್ ಬೋಟ್ನ್ಯಾಗ ಹೊಸ ನಟ್ ಬೋಟ್ ಹಾಕಿ ಪ್ಯಾಕ್ ಮಾಡಿ ಸ್ಟಾರ್ಟ್ ಮಾಡಿ ಓಡ್ಸಾಕ್ ಶುರು ಮಾಡಿದ್ನೇ ಸೀದಾ ವಿಧಾನಸೌಧದ ಮುಂದೆ ನಿಂದ್ರು. ಹೌದೇನ? ಹಂಗಾದ್ರೆ ನಾನ ಒಂದ್ಸರಿ ನಿಮ್ಮ ಗಾಡಿ ಹತ್ತಿ ಬಿಡ್ಲ? ಕೇಳ್ತೀಯಲ್ಲ ಇನ್ನು ಹತ್ತು ಬಿಡ್ಲ? ಹಂಗಾರೆ ಶುರು ಮಾಡಿ.
ತಲಾಟಿ ನೌಕರಿ ಮಾಡಿ ಅಲ್ರಿ ವಸೂಲಿ ಮಾಡಾಕಂತೆ ಹುಚ್ಚುಂಗೌಡ್ರು ಸಂಧ್ಯಾಗ ಹೋದ್ರ ಸಂಧಿ ಹಿಡದ್ ರುದ್ದೂರ್ಗೌಡ್ರ ನಾಯಿ ಹಿಡಿಸಿ ಅಲ್ರಿ ಅದ ತೊಡಿ ಸಂದಿನ ಡಾಕ್ಟರ್ ಅಂತ ತೋರ್ಸಾಕ್ ಹೋದ್ರ ಎತ್ತು ಇಳಿಸು ಅದನ್ನ ಅಂದ್ರ ಟಿವಿ 9 ಹೋಗ್ತಾರಂತ ಡಾಕ್ಟರ್ ಸಟ್ಯಾಕ್ ನೋಡುವಲ್ರಿ ಸಾಕಾಗೋದು ಅಲ್ರಿ ಏನ ಅಲ್ಲಿ ಈ ಊರಾಗ ಎಷ್ಟು ವಾಸನೆ ಬರಾಕತ್ತೈತೆ ಕೆರಿದಲ್ವ ಅದು ನೀರು ಅಲ್ಲ ಉಗಾದಿ ಪಾಡ್ಯ ತಲೆ ಮೇಲೆ ನೀರು ಹಾಕೊಂಡಿರಲ್ಲ ನಾ ಎಷ್ಟು ಇದ್ರಿಗೆ ಒದರ್ಕೊಂಡ್ರು ನಾನು ಹಿಂದೆ ಏನ್ ನೋಡಾಕತ್ತೀನಿ ನನಗ್ ತಿಳಿಯ ಹುಟ್ಟಿದ ಮಗಳು ನಡು ರಸ್ತಾದಾಗ ಮಾಡಾಕತ್ತಿರಲ್ಲ ಯಾವಾರ ಒಂದ್ ಸ್ವಲ್ಪ ಮಾರಿಗಾರ ಹೋಗ್ಬಾರ್ದೆ ನೀ ಏನ್ ಮಾಡಕತ್ತಿದ್ದಿ ನೋಡ್ದಿ ವ್ಯಾಪಾರ ಇವ್ರ ಅದಾರಲ್ಲ ಇವ್ರು ಅದಾರಲ್ಲ ಇವ್ರು ಹೂವಿನ ವ್ಯಾಪಾರ ಮಾಡಕತ್ತಿದ್ರ ನಿಂತಿದ್ವಿ ನಿನ್ನ ಕರಂದ ನನ್ ಕರ್ದ ಇವನವನು ಈ ಕಿಸೆದಾಗ ದುಡ್ಡಿಲ್ಲದ ದೊಡ್ಡ ಡ್ರೈವರ್ ಕೊಂಡೀನಿ ವ್ಯಾಪಾರ ನಡೆದೈತಿ ಅಂದ್ರ ಬ್ಯಾಡವೋ ಯವ್ವ ಮಧ್ಯಾಹ್ನಕ ಖಾಲಿ ಆಕತ್ತ ನಿಮ್ಮ ಮಗನಿಗೆ ಹುಟ್ಟಿ ನಮಸ್ಕಾರ ರೀ ತಲಾಟೆ ಅವರ ಹೇಗ್ ಬಂದ್ರೆ ನಮಸ್ಕಾರ ಅಲ್ಲಿ ಚೆನ್ಯ ಏನೋ ತಿಳಿಲಾರ ನನ್ನ ಮಗಳು ಮುಂದೆ ಅದು ಎಷ್ಟು ಗಾಡಿ ಓಡಿಸು ಡಿಮಾಂಡ್ ಹೇಳೋದು ಅಲ್ಲಿ ನನ್ನ ಕೈಯಾಗ ಟ್ರೇನಿಂಗ್ ಮುಗಿಸಿ ನನಗ ತಿರು ಮಂತ್ರ ಹಾಕಬೇಕಾದ್ರೆ ಈಕಿ ಯಾರಂತ ಕೇಳಿದೆ ಈಕಿ ನಿಮ್ಮಗಳಲ್ರಿ ತಲಾಟೆ ಅದಕ್ಕ ಅನಿಸ್ತೀರಿ ನನಗ ಈಕಿ ಇಷ್ಟು ಚುರುಕಾಗಿ ಜಿಗದಾಡ್ಬೇಕಾದ್ರೆ ಬಹುಶಃ ತಲಾಟೆ ಮಗಳ ಇರ್ಬೇಕ ಅನಿಸ್ತಿ ನನಗ ನನ್ನ ಮೇಲೆ ಬಿಡಬೇಕಿಲ್ಲ ಮಗನ ನೀನು ಬಾಗುರಿಗೆ ನೀನು ಬಾಗುರ್ ಮೇಲ್ ಮಾಡಿ ಗಾಡಿನ ಮಗಳ ಬರ್ರ ಚಡದರ ತಡ್ರಿ ತಲಾಟೆ ಅವ್ರ ಮಾಡಿ ಮುಗಿಸ್ಬೇಕಂತೇಳಿ ನಿಂದ್ರಿಸ್ಕೊಂಡೀನಿ ನೀವು ವ್ಯಾಪಾರ ಕ್ಯಾನ್ಸಲ್ ಮಾಡಕತ್ತೀರ ನೀವು ಸ್ವಲ್ಪ ಸುಮ್ಮನಿರು ಇವ್ರು ಮುಂಜಾನೆ ಎದ್ದು ಬೋಳ್ಗಿ ಮಾಡೋದು 6 ಗಂಟೆಗೆ ಹುಟ್ಟ ಕೈ ಹಿಡು ಎರಡು ಒಂದ ಯವ್ವ ಹುಟ್ಟಿ ಏನ ಚಂದ ದುಂಡಕ ಹಂಗ ಐತಿ ಅಲ್ರಿ ಮಾಡು 100 ವ್ಯಕ್ತಿ ಕೆಲಸ ಮಾಡಿ ಎಷ್ಟು ದುಂಡಾಗತ್ತೆ ಅವ್ವ ನಾವಲ್ಲೇ ಯವ್ವ ಮಗಳ ಕಂಡು ಮಂದ್ಯಾಗ ಒಂದು ಬುಟ್ಟಿ ಇಳ್ಕೊಂಡು ಕುಂತಂದ್ರಿ ಇವ್ರು ಇಲ್ಲಿ ಅದಾರ ನೋಡು ಇವ್ರು ಬಡ ಬಂದು ಬರೀ ನೀನು ಬುಟ್ಟಿ ಮುಟ್ಟದ ಕೆಟ್ಟ ನಡಿ ತಡದರ ತಡ್ರಿ ತಲಾಟೆ ಅವ್ರ ಹೇ ಚೆನ್ಯ ತಡ್ಕೊಳ್ಳೋದು ಇನ್ನೊಂದು ಹಿಡ್ಕೊಳ್ಳು ಮತ್ತ ಬಡ್ಕೊಳ್ಳೋದು ಬಾಯ್ ಬಡ್ಕೊಳ್ಳು ಇವು ಎಲ್ಲ ನಮ್ಮ ಮುಂದೆ ನಡಿಲ್ಲ ಹೇ ಚೆನ್ಯ ಮೊದಲ ನಿನ್ನ ಗಾಡಿಯಾಗ ಡಿಸೈನ್ ಐತಿ ನೋಡ್ಕೊ ರೈಟ್ ಹೇಳ ಲೆಫ್ಟಿಗೆ ಕಡಲ ದಾಟಿ
ಎಲ್ಲ ಮಗನ ತಲಾಟಿ ಬುಟ್ಟೆನ ಜ್ವಾಳ ಚೆಲ್ಲಿ ಅದೆಲ್ಲ ಮಗ ಹೋಗ್ ಅವ ಬುಟ್ಟೆನ ಜ್ವಾಳನ ಆರಿಸಿ ನಿನ್ನ ಮಗಳು ಹೊಲ್ದಾಗ ಬಿತ್ತಿ ಬೆಳೆ ತೆಗಿಲಿಲ್ಲ ನನ್ನ ಹೆಸರು ಡ್ರೈವರ್ ಚಾನಲ್ ಮಗನ ಡಿಂಗ್ ಡಿಂಗ್ ಕೋರಿನಾಗರ ಜಾತಿಯ ಶಿವ 94ರ ಬೆಳೆಗಾರರ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದೆ ಸರಿಸಿ ದೊಡ್ಡ ರೈತನೆನಿಸಿಕೊಂಡ ನಿನ್ನ ಮೇಲಿನ ನನ್ನ ಸೇಡಿನ ಸಾಲೆ ನಂದಬೇಕಾದರೆ ನಾಳೆ ರಾತ್ರಿ ಬೆಳೆದು ನಿಂತ ನಿನ್ನ ಜೋಳದ ಗೂಡಿಗೆ ನನ್ನ ಹೊಟ್ಟೆಯಲ್ಲಿ ಧಗಿಸುವ ದಾವಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನಾನು ಪೊಲೀಸ್ ಪಾಟೀಲ್ ರುದ್ರೇಗೌಡರಲ್ಲ. ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕಂತ ಬಂದಿದ್ದಾರೆ. ಓ ನನ್ನ ಅಳಿಯ ಇನ್ಸ್ಪೆಕ್ಟರ್ ರೈ ಅವರು ಬನ್ನಿ ಸಾಹೇಬ್ರೆ. ಇರಲಿ, ನನ್ನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ ಕ್ಷೇಮ ತಾನೆ. ತಮ್ಮಂತ ಹಳೆಯಂದರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬರೇ. ಇವರು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ, ಇವರು ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈಗ ಗೌರವ ದೇಶಕ್ಕೆ ಕುಂಡಿಗಳ ಕಣ್ಣು ಕಿತ್ತು ಅಣ್ಣ ಇಟ್ಟದಗೆ ಪ್ರಾಣ ಕ್ಷಣ ಕಾಲ ಕಾಪಾಡುವ ನನ್ನ ಬಂಟ ಕಾಳ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ, ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರೂ ಅಲ್ಲ, ನನ್ನ ಸೋದರಿಯ. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಹಣ್ಣಿನಿಂದ ನಿನ್ನ ಮನೆ ಕಟ್ಟಿಕೊಳ್ಳಬಹುದು. ಹೌದು, ದೊಡ್ಡ ರೈತ ನೆನೆಸಿಕೊಂಡು ಆ ಸೀಮಾನ ಗುಂಡಿಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರಲ್ಲ. ಈ ಕೇಸಿಗೆ ನಾ ಕೈ ಬಿಚ್ಚಿ ಹಣ ಕೊಡುತ್ತೇನೆ. ಆದ್ರೆ ಈ ಕೇಸನ್ನು ಕಣ್ಣು ಮುಚ್ಚಿ ಕಿತ್ತು ಹಾಕಿ. ಆದ್ರೆ ಈ ಕೇಸು ನಮ್ದಂತ ಯಾರಿಗೂ ಗೊತ್ತಾಗಬಾರ್ದು. ಸಾಹೇಬ್ರ ಎಷ್ಟಲ್ಲ ನೀವು ನಮ್ಮ ಗೌಡ್ರ ಕೇಸಿಗೆ ಕೈ ಚಾಚಿರೆಂದು ಬಳಕ ಚಾಚಿದ ಕೈ ಚೊಕ್ಕೊಳಕ ಪ್ರಾಣಕ್ಕೆ ಆದ್ರೆ ಈ ಕೇಸನ್ನು ಬಿಡುತ್ತೇನೆ ನೀವು ಹಿಂಜರಿಯಬೇಡಿ. ನಿಮ್ಮ ಪ್ರಾಣ ರಕ್ಷಣೆಗೆ ಈ ಕೊಡ್ಲಿ ಕಾಳ ಸದಾ ಸಿದ್ಧನೆಂದು ತಿಳಿಯಿರಿ. ನಾವು ಮಾಡಿದ ಕೆಲಸ ಸಿದ್ಧಿ ಆದರೆ ಮುಂದಿನ ಸಲ ಕರ್ನಾಟಕಕ್ಕೆ ಎಸ್ಪಿ ಆಗುವುದು ನೀವೇ ಖಂಡಿತ. ನೀವು ನನ್ನನ್ನು ನಂಬಿರುವರೆಂದಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ಈ ಕೇಸು ಯಾರದು ಅಂತ ನನಗೆ ಗೊತ್ತಿರು
5,000 ರೂಪಾಯಿಗಳನ್ನು ಆಮೇಲೆ ಮತ್ತೆ ಭೇಟಿಯಾಗೋಣ ಅಂತೆ. ಬಾಯಿಲೆ 550,000 ಕೊಟ್ಟು ಹೋಗಿ. ಏನು ದೊಡ್ಡದು ಬೆಳೆಸಿದ ಮಗ ಏನು